ಬಿಲ್ಡಪ್ ಸಚಿವ ಚಲುವರಾಯಸ್ವಾಮಿ ಮಾತು ಜಾಸ್ತಿ ಕೆಲಸ ಡಮ್. ಕೃಷಿ ಸಚಿವರಿಗೆ ರೈತರಿಗಿಂತ ತಮ್ಮ ಮಗನ ರಾಜಕೀಯ ಭವಿಷ್ಯದ ಚಿಂತೆಯೇ ಜಾಸ್ತಿಯಾಗಿದೆ. ಬಿಲ್ಡಪ್ ಸಚಿವ ಚಲುವರಾಯಸ್ವಾಮಿ ಮಾತು ಜಾಸ್ತಿ ಕೆಲಸ ಡಮ್. ಕೃಷಿ ಸಚಿವರಿಗೆ ರೈತರಿಗಿಂತ ತಮ್ಮ ಮಗನ ರಾಜಕೀಯ ಭವಿಷ್ಯದ ಚಿಂತೆ. ಆದರೆ ಕರ್ನಾಟಕದ ರೈತರಿಗೆ ಯೂರಿಯಾ ಗೊಬ್ಬರದ ಚಿಂತೆ. ಇತ್ತ ಚಲುವರಾಯಸ್ವಾಮಿಗೆ ಮಗನನ್ನ MLA ಮಾಡೋದು ಹೇಗೆ ಎನ್ನುವಂತಹ ಚಿಂತೆ. ನೆಕ್ಸ್ಟ್ ಎಲೆಕ್ಷನ್ಗೂ ಮೊದಲೇ ಮಗನಿಗೆ ಬಿಲ್ಡಪ್ ಕೊಡಲು ಒದ್ದಾಡ್ತಾ ಇರುವಂತಹ ಸೊಸೈಟಿ ಅಧ್ಯಕ್ಷರಾಗಿರುವ ಮಗನಿಗೆ ಬಿಲ್ಡಪ್ ಕೊಡೋದಕ್ಕೆ ಇರುವಂತಹ ಕಾಳಜಿ. ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಗೊಬ್ಬರ ಸಮಸ್ಯೆ ಬಗೆಹರಿಸೋದಕ್ಕೆ ಇಲ್ಲ. ಸೊಸೈಟಿ ಅಧ್ಯಕ್ಷನಾಗಿರುವಂತಹ ಮಗನನ್ನ ನೆಕ್ಸ್ಟ್ MLA ಮಾಡೋದು ಹೆಂಗೆ, ಮಗನ ಬಗ್ಗೆಯಷ್ಟೇ ತಲೆ ಕೆಡಿಸಿಕೊಂಡಿರುವಂತಹ ಅವರು ಬರೀ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಯೂರಿಯಾ ಗೊಬ್ಬರ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗೂ ಯೂರಿಯಾ ಗೊಬ್ಬರ ಬರ್ತಾ ಇಲ್ಲ, ಸರ್ಕಾರ ಸ್ವಲ್ಪ ಈ ಕಡೆ ಗಮನವನ್ನ ಕೊಡಿ ಅಂತ ಗೋಗರಿತಾ ಇದ್ರು ಕೂಡ ಚಲುವರಾಯಸ್ವಾಮಿ ಅವರು ಮಾಡ್ತಾ ಇರೋದೇನು, ಮಗನಿಗೆ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರಿಗೆ ರೈತರಿಗಿಂತ ಮಗನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ಎಲೆಕ್ಷನ್ಗೂ ಮೊದಲೇ ಮಗನಿಗೆ ಬಿಲ್ಡಪ್ ಕೊಡಲು ಓಡಾಡ್ತಾ ಇರುವಂತಹ ಮಂತ್ರಿ, ಸೊಸೈಟಿ ಅಧ್ಯಕ್ಷನಾಗಿರುವಂತಹ ಮಗನಿಗೆ ಬಿಲ್ಡಪ್ ಕೊಡುವುದಕ್ಕೆ ಇರುವಂತಹ ಕಾಳಜಿ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಯಾಕೋ ಗೊಬ್ಬರ ಸಮಸ್ಯೆಯನ್ನು ನಿರ್ವಹಿಸಬೇಕು ಅಂತ ಅನ್ನಿಸ್ತಾ ಇಲ್ವೇನೋ. ಸೊಸೈಟಿ ಅಧ್ಯಕ್ಷರಾಗಿರುವ ಮಗನನ್ನ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂತಹ ಚಲುವರಾಯಸ್ವಾಮಿ ಅವರು ರೈತರ ಸಮಸ್ಯೆಯನ್ನ ಆಲಿಸೋದು ಬಿಟ್ಟು ಮಗನಿಗೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ನಮಗೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು, ಜಿಲ್ಲೆಯಲ್ಲಿ ಮಾಡಬೇಕು. ನನ್ನ ಪರವಾಗಿ ಮದುವೆಗೋ ಇನ್ನೊಂದಕ್ಕೋ ಸಣ್ಣ ಪುಟ್ಟ ಓಡಾಡ್ತಾನೆ. ನನ್ನ ಮಕ್ಕಳೇನು ರಾಜಕೀಯದಲ್ಲಿ ಆ ಥರ ಬೇರೆಯವ್ರ ಥರ ಹಸ್ತಕ್ಷೇಪ ಮಾಡೋದು ಎಲ್ಲೂ ನೋಡಿಲ್ವಲ್ಲ ನೀವು? ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಕಾರ್ಯಕ್ರಮಕ್ಕೆ ಹೋಗ್ತಾನೆ. ಈಗ ಸೊಸೈಟಿ ಅಧ್ಯಕ್ಷ ಆಗವನೇ, ಸೊ ಅವನಿಗೂ ಪ್ರೋಟೋಕಾಲಲ್ಲಿ ಎಲ್ಲರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗ್ಬೋದಲ್ಲ. ನೋಡೋಣ, ಇನ್ನೂ 10 ವರ್ಷ, ನಾನು ಇನ್ನೂ ಒಂದು 10 ವರ್ಷ 2 ಚುನಾವಣೆ ನಿಂತ್ಕೊತೀನಿ, ಆಮೇಲೆ ನೋಡೋಣ. ಅಲ್ಲಪ್ಪ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ. ನಮಗೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು, ಜಿಲ್ಲೆಯಲ್ಲಿ ಮಾಡಬೇಕು. ನನ್ನ ಪರವಾಗಿ ಮದುವೆಗೋ ಇನ್ನೊಂದಕ್ಕೋ ಸಣ್ಣ ಪುಟ್ಟ ಓಡಾಡ್ತಾನೆ. ನನ್ನ ಮಕ್ಕಳೇನು ರಾಜಕೀಯದಲ್ಲಿ ಆ ಥರ ಬೇರೆಯವ್ರ ಥರ ಯೂರಿಯಾ ಗೊಬ್ಬರ ಕೊರತೆ ಬಗ್ಗೆ ಕೃಷಿ ಸಚಿವರು ತಲೆನೇ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಮಗನಿಗೆ ಬಿಲ್ಡಪ್ ಕೊಡೋದಕ್ಕೆ ಇರುವಂತಹ ಕಾಳಜಿ ರೈತರ ಬಗ್ಗೆ ಇಲ್ಲವೇ ಇಲ್ಲ.
ಯೂರಿಯಾ ಗೊಬ್ಬರ ಕೊರತೆ ಬಗ್ಗೆ ಕೃಷಿ ಸಚಿವ ತಲೆನೇ ಕೆಡಿಸ್ಕೊಂಡಿಲ್ಲ. ಮಗನಿಗೆ ಬಿಲ್ಡಪ್ ಕೊಡೋದಕ್ಕೆ ಇರುವಂತಹ ಕಾಳಜಿ ರೈತರ ಬಗ್ಗೆ ಇಲ್ಲವೇ ಇಲ್ಲ. ಯೂರಿಯಾ ಗೊಬ್ಬರದ ಕೊರತೆಯ ಬಗ್ಗೆ ಒಂದೇ ಒಂದು ಸಭೆ ಮಾಡಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೂರಿಯಾ ಕೊರತೆಯಿಂದಾಗಿ ರೈತರು ಪರದಾಟ ಮಾಡ್ತಾ ಇದ್ದಾರೆ. ಗೊಬ್ಬರ ವಿತರಣೆ ಕೇಂದ್ರಗಳಲ್ಲಿ ಯೂರಿಯಾಕ್ಕೆ ರೈತರು ನೂಕುನುಗ್ಗಲಾಗ್ತಾ ಇದೆ. ಯೂರಿಯಾ ದಾಸ್ತಾನು ಇದೆ ಎನ್ನುತ್ತಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ, ಭಾರತಕ್ಕೆ ಚೀನಾ ಯೂರಿಯಾ ಮಾರಾಟ ನಿಲ್ಲಿಸಿದೆ. ಇರಾನ್ ಯುದ್ಧದಿಂದಲೂ ಕೂಡ ಭಾರತಕ್ಕೆ ಗೊಬ್ಬರ ಬರುತ್ತಿಲ್ಲ. ನಾವು ಈಗಾಗಲೇ 6,60,000 ಮೆಟ್ರಿಕ್ ಟನ್ ಗೊಬ್ಬರ ವಿತರಿಸ್ತಾ ಇದ್ದೇವೆ. ನಮ್ಮ ಬಳಿ ಇನ್ನು 1,94,000 ಮೆಟ್ರಿಕ್ ಟನ್ ಗೊಬ್ಬರ ಇದೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಕರ್ನಾಟಕಕ್ಕೆ ಗೊಬ್ಬರ ಪೂರೈಕೆ ಇಳಿಕೆಯಾಗಿದೆ. ಮಂಡ್ಯದಲ್ಲಿ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಮಾತು ಅಲ್ಲ. ನೀವು ಉದಾಹರಣೆಗಳು ಹಾಗೂ ಕಾರಣಗಳನ್ನ ಕೊಡ್ತಾ ಇದ್ದೀರಾ, ಅದು ಸಾರ್ಟ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ತಾ ಇಲ್ಲ. ಯೂರಿಯಾ ಗೊಬ್ಬರ ಕೊರತೆಯಿಂದಾಗಿ ಸಾಕಷ್ಟು ರೈತರು ಪರದಾಡುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಮಗನಿಗೆ ಬಿಲ್ಡಪ್ ಹಾಕೊಂಡು ಓಡಾಡುವುದು ಸರಿಯಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೂರಿಯಾ ಕೊರತೆಯಿಂದಾಗಿ ರೈತರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಗೊಬ್ಬರ ವಿತರಣೆ ಕೇಂದ್ರಗಳಿಗೆ ಯೂರಿಯಾಕ್ಕಾಗಿ ರೈತರು ನೂಕುನುಗ್ಗಲು ಮಾಡ್ತಾ ಇರುವಂಥದ್ದು. ಯೂರಿಯಾ ದಾಸ್ತಾನು ಇದೆ ಎನ್ನುತ್ತಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಭಾರತಕ್ಕೆ ಚೀನಾ ಯೂರಿಯಾ ಮಾರಾಟ ನಿಲ್ಲಿಸಿದೆ. ಇರಾನ್ ಯುದ್ಧದಿಂದ ಭಾರತಕ್ಕೆ ಗೊಬ್ಬರ ಬರ್ತಾ ಇಲ್ಲ. ನಾವು ಈಗಾಗಲೇ 6,60,000 ಮೆಟ್ರಿಕ್ ಟನ್ ಗೊಬ್ಬರವನ್ನು ವಿತರಿಸಿದ್ದೇವೆ. ನಮ್ಮ ಬಳಿ ಇನ್ನು 1,94,000 ಮೆಟ್ರಿಕ್ ಟನ್ ಗೊಬ್ಬರವಿದೆ ಅನ್ನುವಂತಹ ವಿಚಾರಗಳನ್ನೆಲ್ಲ ಮಾತಾಡಿದ್ರು. 1,94,000 ಮೆಟ್ರಿಕ್ ಟನ್ ಗೊಬ್ಬರಗಳಿದ್ದರೆ ಅದು ಸಾಕಾಗತ್ತಾ? ರೈತರಿಗೆ ಸಾಕಾಗತ್ತೆ ಅಂತ ಅನ್ನಿಸ್ತಾ ಇದೆಯಾ ಚಲುವರಾಯಸ್ವಾಮಿ ಅವರೇ? ಸಾಕಷ್ಟು ಜನ ನೂಕುನುಗ್ಗಲನ್ನ ಮಾಡ್ತಾ ಇದ್ದಾರೆ. ಆ ಒಂದು ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಜಮೀನುಗಳಿಗೆ ಅಂತ ಹೇಳಿ ನೀವು ಈ ಗ್ಯಾಪ್ ಅಲ್ಲಿ ಮಗನನ್ನ MLA ಎಲೆಕ್ಷನ್ ಹೆಂಗ್ ರೆಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದಿಂದಲೂ ಕೂಡ ಸರ್ಕಾರಕ್ಕೆ ಗೊಬ್ಬರ ಪೂರೈಕೆ ಇಳಿಕೆ ಆಗಿದೆ. ಎಲ್ಲ ಸಿಕ್ಕುತ್ತೋ ಅಲ್ಲಿ ಕೇಂದ್ರ ಸರ್ಕಾರವನ್ನ ಬೈದೇ ಬಿಡ್ತೀರಾ. ಮಂಡ್ಯದಲ್ಲಿ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವ್ರ ಹೇಳಿಕೆ ಕೇಳ್ಕೊಂಬರ್ತಾನೆ ಬನ್ನಿ. ಇಲ್ಲ, ಒಂದು ನಿಮಿಷ. 100ಕ್ಕೆ 100 ಇಲ್ಲ. ಎರಡೇ ಕಾರಣಕ್ಕೆ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು, ಯೂನಿವರ್ಸಿಟಿ, ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಇದೆಲ್ಲ ಒಂದು ಕಡೆ. ಆದರೆ ನಮಗೆ ಏಪ್ರಿಲಿಂದ ಜುಲೈ ಎಂಡ್ಗೆ 6,80,000 ಬೇಡಿಕೆ ಇತ್ತು. 80,000 ಬೇಡಿಕೆ ಇತ್ತು. ಈಗಾಗಲೇ 6,60,000 ನಾವು ಸೇಲ್ ಮಾಡಿದ್ವಿ. 6,60,000 ಸೇಲ್ ಮಾಡಿದ್ವಿ. ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟನ್ನು ಸೇಲ್ ಮಾಡಿದ್ವಿ. ಇನ್ನೂ ನಮ್ಮ ಹತ್ರ 1,94,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಆದರೆ ಹಾವೇರಿನಲ್ಲಿ 36,000 ಬೇಡಿಕೆ ಇತ್ತು, 40,000 ಕೊಟ್ಟಿದ್ದೀವಿ. ಏನು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ, ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ. ಕಾರಣ ತುಂಬಿತು, ಮುಖ್ಯಮಂತ್ರಿಯವರು ಬಿಡುವಂದರು, ಜುಲೈನಲ್ಲೇ ಬಿಟ್ಟರು. 1 ತಿಂಗಳು ಅಡ್ವಾನ್ಸ್ ಆಯಿತು. ಕೃಷಿ ಚಟುವಟಿಕೆ 1 ತಿಂಗಳು ಅಡ್ವಾನ್ಸ್ ಆಯಿತು. ಈಗ ಇನ್ನೊಂದು, ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ, DAP ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ, ಅದನ್ನು ನೋಡ್ಕೊಂಡು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ. ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಗ್ತಾರೆ. ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ. ಆವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ 31 ಜಿಲ್ಲೆಯಲ್ಲಿ 224 ಕ್ಷೇತ್ರದಲ್ಲಿ ಹಂತವಾಗಿ ನಿಮ್ಗೆ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರೂ ಸಹ ಒತ್ತಡಕ್ಕೆ ಅಥವಾ ಪ್ಯಾನಿಕ್ ಆಗದಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೇ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ
ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ನಾನು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ. ನಮಗೆ ನಿಮ್ಮ ಸಹಕಾರ ಸಹಾಯ ಬೇಕಷ್ಟೇ, ಅದು ಬಿಟ್ಟು ಯಾವುದು ತೊಂದರೆ ಇಲ್ಲ. ಒಂದು ನಿಮಿಷ, 100ಕ್ಕೆ 100 ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.